ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 132. ಓಹೋ, ಸೊ ನೆಕ್ಸ್ಟ್ ಈ ಟೈಮಿಗೆ ನನ್ನ ಕೈಯಲ್ಲಿ ಮುದ್ದು ಚಿನ್ನಾರಿ ಇರ್ತಾಳಂತಾಯ್ತು ಎಂದ ನಾದಿನಿ ಸಾಹಿತ್ಯಾಳ ಮಾತಿಗೆ ನಸುನಕ್ಕ ಜೀವ. ಅದು ಬಿಡು, ಇಬ್ರು ಮದುವೆ ಆಗೋದಂತ ಡಿಸೈಡ್ ಮಾಡಿ ಆಗಿದೆ ಅಲ್ವಾ? ಸೊ ಮುಂದೆ ಇಬ್ಬರು ಸೇರಿ ನಿಮ್ಮ ಮನೆಯಲ್ಲಿ ಮಾತನಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಎಂದ ಅವನು. ಮನೆಯವರನ್ನು ಒಪ್ಪಿಸುವ ಜವಾಬ್ದಾರಿ ಅವರಿಗೆ ಬಿಟ್ಟು ಸ್ವಲ್ಪ ಹೊತ್ತು ಇಬ್ಬರಲ್ಲೂ ಮಾತನಾಡಿ ಫೋನಿಟ್ಟವನು ಮಡದಿಯ ನೆನಪಾದಾಗ ತನ್ನ ಕೋಣೆಯತ್ತ ನಡೆದನು. ಇಂದು ಮುದುಡಿಕೊಂಡು ಮಲಗಿರುವವಳ ಜೊತೆ ಸಮಯ ನೋಡಿ ಅವಳ ಬಳಿ ಹೋಗಿ ಅಡ್ಡಾದವನು. ವೈಫಿ ಐ ಲವ್ ಯು ಅಂತ ಅವಳ ಕಿವಿಯ ಮಿದುವಿಗೆ ತುಟಿ ಸೋಕಿಸಿದಾಗ ತುಸು ಮಿಸುಕಾಡಿ ಪುನಃ ಮಲಗಿದವಳನ್ನು ನೋಡಿ ನಿಧಾನಕ್ಕೆ ಅವಳ ಬೆಡ್ಶೀಟ್ ಒಳಗಡೆ ತೂರಿಕೊಂಡವನು. ಅವಳ ಬರಿದಾದ ನಡುವನ್ನು ಬಳಸಿ ತುಸು ಮೆಲ್ಲಗೆ ಅದುಮಿದಾಗ ಜೀವ ಪ್ಲೀಸ್ ಮಲಗೋಕೆ ಬಿಡು ಎಂದವಳ ಮಂಪರಿನ ಧ್ವನಿಗೆ. ವೈಫಿ, ಅದೆಷ್ಟು ನಿದ್ದೆ ಮಾಡ್ತೀಯಾ? ಇನ್ನೇನು ಡ್ಯಾಡ್, ತಾತ, ಲಕ್ಷ್ಮಿ ಅಕ್ಕ, ಮುತ್ತು ಹಾಗೂ ಜಾನಿ ಅಣ್ಣ ಎಲ್ಲ ಬರ್ತಾರೆ. ಅದು ಬಿಡು, ತುಂಬ ಹಸಿವಾಗ್ತಿದೆ ಕಣೆ, ಪ್ಲೀಸ್ ಏನಾದರೂ ಮಾಡಿಕೊಡೆ ಎಂದವನ ಮಾತಿಗೆ ಕಣ್ಣು ಬಿಟ್ಟವಳು ಪಕ್ಕದಲ್ಲಿದ್ದವನ ಬಳಿ ಇನ್ನಷ್ಟು ಸರಿದು 10 ನಿಮಿಷ ಹೀಗೆಯೇ ಇರ್ತೀನಿ ಅಂತ ಕಣ್ಣು ಮುಚ್ಚಿಯೇ ಹೇಳಿದಾಗ ಅವಳ ಬರಿದಾದದ್ದನ್ನು ಅವನ ಮೈ ಸೋಕಿದಾಗ ದೇಹದಲ್ಲಾಗುತ್ತಿರುವ ತಳಮಳವನ್ನು ನಿಯಂತ್ರಿಸಲು ಸೋತವನು ಅವಳ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಾಗ ಪಟ್ಟನೆ ಕಣ್ಬಿಟ್ಟವಳು. ಬೆಡ್ಶೀಟ್ ಹೊದ್ದುಕೊಂಡು ಎದ್ದು ಕುಳಿತು ಪ್ಲೀಸ್ ಇಲ್ಲಿಂದ ಹೋಗು, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಕಣ್ಮುಚ್ಚಿ ಹೇಳಿದರೆ ತೀರ ಸನಿಹ ತನ್ನವನ ಮೈಯ ಘಮ ಮೂಗಿಗೆ ಬಡಿದಾಗ ಕಣ್ತೆರೆದವಳು. ಪಕ್ಕದಲ್ಲಿ ಕೂತವನು ನೋ ವೈಫಿ, ನಾನು ಕೇಳಿದ್ದನ್ನು ಕೊಡುವ ತನಕ ಬಿಡೋಲ್ಲ ಅಲ್ಲೇ ಸುಮ್ಮನೆ ಮಲಗಿದ್ದವನ ಬಳಿ ಬಂದು ಹಗ್ ಮಾಡಿ ನನ್ನ ಟೆಂಪ್ಟ್ ಮಾಡಿದ್ದು ನೀನು ಅನ್ನುತ್ತಾ ಸೊ ಅವಳ ತಲೆ ಕೂದಲನ್ನು ಮುಂದೆ ಹಾಕಿ ಬರಿದಾದ ಬೆನ್ನ ಮೇಲೆ ತುಟಿ ಊರಿದಾಗ ಜೀವಾ ಎನ್ನುತ್ತಾ ಕಂಪಿಸಿದವಳ ಕಿವಿಯಲ್ಲಿ ಆಗ ಹೇಳಿದ್ದನ್ನೇ ಪಿಸುಗುಟ್ಟಿ ಐ ನೀಡ್ ಯು ನೌ ಪ್ಲೀಸ್ ಅಂತ ಅವನ ಕಣ್ಣಲ್ಲಿನ ಅಗಾಧ ಪ್ರೀತಿಗೆ ಸೋತವಳು ನಿಧಾನವಾಗಿ ಮಂಚದ ಮೇಲೆ ಮಲಗಿ ಅವನತ್ತ ಕೈ ಚಾಚಿದಾಗ ಮತ್ತೊಮ್ಮೆ ಮಿಲಾಯಿಸಿತ್ತು ಒಲವುಗಳ ಪ್ರಣಯದಾಟ. ಅದೆಷ್ಟೋ ಸಮಯದ ಬಳಿಕ ತನ್ನವಳ ಕೆಂಪಾದ ಅದರಕ್ಕೆ ಮುತ್ತಿಟ್ಟು ಅವಳ ಬಳಿಯೇ ಜೀವ ಅಡ್ಡಾದರೆ ಬೆಡ್ಶೀಟ್ ಹೊದ್ದುಕೊಂಡೇ ಹೇಳಲು ಹೊರಟವಳನ್ನು ತಡೆದಾಗ ಜೀವ ದಿಸ್ ಇಸ್ ಟೂ ಮಚ್ ಅಂತ ನಾಚಿಕೆಯಲ್ಲಿ ಹೇಳಿದ ಅಂಜಲಿಯನ್ನೇ ದಿಟ್ಟಿಸುತ್ತಾ ಹೀಗೆಲ್ಲ ನಾಚ್ಕೋಬೇಡ ವೈಫಿ, ಆಮೇಲೆ ಜರುಗೋ ಯಾವುದಕ್ಕೂ ನನ್ನ ಹೊಣೆ ಮಾಡಬೇಡ ಎಂದು ಕಣ್ಣು ಮಿಟುಕಿಸಿ ಹೇಳಿದವನತ್ತ ದಿಂಬನ್ನು ಎಸೆದವಳು. ಪ್ಲೀಸ್ ಜೀವ ಅನ್ನುತ್ತಾ ಅವನ ಕೈಯಲ್ಲಿ ಬೆಸೆದಿರುವ ತನ್ನ ಕೈಯನ್ನು ಬಿಡಿಸಲು ನೋಡಿದರೆ ಈಗೇನು ಫ್ರೆಶ್ ಆಗಬೇಕು ತಾನೇ, ಇಬ್ಬರು ಒಟ್ಟಿಗೆ ಫ್ರೆಶ್ ಆಗೋಣ ಎಂದು ಕಣ್ಣು ಮಿಟುಕಿಸಿ ಹೇಳಿದವನ ಮಾತಿಗೆ ಶಟ್ ಅಪ್ ಎಂದು ಮುದ್ದಾಗಿ ಹೇಳಿದವಳು. ಬೆಡ್ಶೀಟ್ ಹಿಡಿದು ಪಕ್ಕದ ಸೋಫಾ ಮೇಲಿರುವ ಅವನು ಬಳಸಿದ ಒದ್ದೆ ಟವಲನ್ನು ಸುತ್ತಿಕೊಂಡು ತನ್ನವನತ್ತ ನೋಡಿದರೆ ಅವನ ಕಣ್ಣೋಟಕ್ಕೆ ನಾಚಿ ಬಾತ್ರೂಮ್ ಒಳಗಡೆ ಹೋದಳು. ಬಿಸಿ ನೀರು ಮೈ ಸೋಕಿದಾಗ ನೆನ್ನೆಯ ಎಲ್ಲ ಕ್ಷಣಗಳು ಅಂಜಲಿ ಕಣ್ಮುಂದೆ ಹಾದು ಹೋಗಿ ಕತ್ತಲ್ಲಿದ್ದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದವಳಿಗೆ ಅದೇನೋ ಹೊಸ ಭಾವ ಮೈಹೊಕ್ಕಿ ಅದನ್ನು ಮೊದಲ ಬಾರಿ ಕಣ್ಣಿಗೆ ಒತ್ತಿಕೊಂಡವಳ ಮನಸ್ಸು ಇಂದಿಗೆ ನೀನು ಪೂರ್ಣವಾಗಿ ಜೀವ ಹೆಂಡತಿಯಾದೆ ಎಂದು ಹೆಮ್ಮೆ ಪಟ್ಟಿತ್ತು. ಬಟ್ಟೆ ಧರಿಸಿದ ಜೀವ ತನ್ನವಳ ಮೊಬೈಲಲ್ಲಿರುವ ಈವೆಂಟ್ಸ್ ಕಂಪನಿಯವರಿಗೆ ಕರೆ ಮಾಡಿ ಎಲ್ಲವನ್ನೂ ಕ್ಲಿಯರ್ ಮಾಡುವಂತೆ ಹೇಳಿ ಟೆರೆಸ್ ಮೇಲೆ ಹೋದವನು. ಮನೆಯ ವಸ್ತುಗಳನ್ನು ತೆಗೆದಿಟ್ಟು ಬೆಡ್ ಹತ್ತ ಅವನ ನೋಟ ಸರಿದಾಗ ಕೆಂಪಗಿನ ಕಲೆ ನೋಡಿದವನ ಕಂಗಳು ಕ್ಷಣದಲ್ಲಿ ತುಂಬಿ ಅಲ್ಲೇ ಕುಸಿದು ಕುಳಿತನು. ಸ್ಮೃತಿಪಟಲದಲ್ಲಿ ತಮ್ಮಿಬ್ಬರ ಗಿರಿಧಾಮದ ಮೊದಲ ದಿನಗಳು ಹಾದು ಹೋದವು. ತಾನು ಅಂಜಲಿಯನ್ನು ಆಂಟಿ ಎಂದು ಹೀಯಾಳಿಸಿ ಆಡಿದ ಮಾತುಗಳು ನೆನಪಾದಾಗ ಮನಸ್ಸು ಪಾಪ ಪ್ರಜ್ಞೆಯಿಂದ ಒದ್ದಾಡಿತ್ತು. ತನ್ನೆಲ್ಲ ನೋವು ಅವಮಾನದ ಮಾತುಗಳಿಗೆ ಅವಳು ಎಷ್ಟೊಂದು ನೊಂದಿರಬಹುದು ಎನ್ನುವ ಅವಳ ನೋವಿನ ಅರಿವಾದಾಗ ತನ್ನ ಮೇಲಿನ ಕೋಪಕ್ಕೆ ಕೈಯನ್ನು ಗೋಡೆಗೆ ಬಡಿದುಕೊಂಡವನಿಗೆ ಮನಸ್ಸಿನ ನೋವಿನ ಮುಂದೆ ಕೈಗಾದ ನೋವು ಕಾಣಿಸಲೇ ಇಲ್ಲ.
ಒಂದೈದು ನಿಮಿಷ ಹಾಗೆಯೇ ಕುಳಿತವನು ತುಂಬಿದ ಕಂಗಳನ್ನು ಒರೆಸಿಕೊಂಡು ಕೆಳ ನಡೆದು ಕೋಣೆಗೆ ಹೋದ ನಿಮಿಷಗಳಲ್ಲೇ ಅಂಜಲಿ ಬಾತ್ರೂಮ್ ತೊಟ್ಟು ಹೊರಬಂದಳು. ಸೀದಾ ಅವಳತ್ತ ನಡೆದು ಅವಳೆದುರು ಕುಸಿದು ಕುಳಿತವನು ಐ ಆಮ್ ಸಾರಿ ವೈಫಿ ಎಂದವನ ಮಾತಿಗೆ ಗೊಂದಲದಲ್ಲೇ ಜೀವ ಏನಾಯ್ತು, ಯಾಕೆ ಸಾರಿ ಎಂದವಳ ಕಾಲುಗಳನ್ನು ಬಳಸಿ ತಬ್ಬಿದವನು ಐ ಲವ್ ಯು ವೈಫಿ, ನಿನ್ನ ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ. ಹಾಗೆಯೇ ನಾನು ನಿನಗೆ ಮಾಡಿದ ಅವಮಾನ, ನಿನ್ನೊಂದಿಗೆ ಆಡಿದ ಜಗಳ ಹಾಗೂ ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆಲ್ಲ ಕೊನೆಯ ಬಾರಿ ಸಾರಿ ಕೇಳ್ತಿದ್ದೀನಿ. ಇನ್ಮುಂದೆ ನನ್ನಿಂದ ನಿನಗೆ ಯಾವ ಅವಮಾನ, ಜಗಳ, ನೋವು ಏನೂ ಆಗೋಲ್ಲ ಎನ್ನುತ್ತಿದ್ದವನು ಆಡುತ್ತಿರುವ ಮಾತುಗಳು ಈ ಕ್ಷಣ ಯಾಕೆಂದು ಅವಳಿಗೆ ತಿಳಿಯಲಿಲ್ಲ. ಕಾಲು ಅಪ್ಪಿದವನನ್ನು ಹೇಳಲು ಹೇಳಿ ಅವನ ಕಣ್ಣೀರನ್ನು ಒರೆಸಿ ಅವನ ಮೊಗ ಬೊಗಸೆಯಲ್ಲಿ ಹಿಡಿದು ಯಜಮಾನರೇ, ಎಲ್ಲದಕ್ಕೂ ಕ್ಷಮೆ ಕೇಳಿದ್ರಿ, ಕ್ಷಮಿಸಿದೆ ಅಂದಳು. ಆದರೆ ಈ ನಿಮ್ಮ ಒಂದು ತಪ್ಪಿಗೆ ಕ್ಷಮೆಯಿಲ್ಲ ಎಂದವನು ಗಾಬರಿಯಲ್ಲಿ ಯಾವ ತಪ್ಪು ಎಂದು ಕೇಳಿದರೆ ಅವನ ಕಣ್ಣೋಟದಲ್ಲಿ ತನ್ನ ನೋಟ ಬೆರೆಸಿ ನಿಧಾನಕ್ಕೆ ಬಾತ್ರೂಮ್ ಸರಿಸಿದವಳು ಎದೆಯ ಎಡಭಾಗ ಅವನ ಹಲ್ಲಿನ ಗುರುತಿನಿಂದ ಆಗಿರುವ ಕೆಂಪಗಿನ ಗಾಯವನ್ನು ತೋರಿಸಿ ತುಂಟ ನಗು ಬೀರಿದಾಗ ಆ ಜಾಗಕ್ಕೆ ದೀರ್ಘವಾಗಿ ತುಟಿ ಊರಿದವನ ನಡೆಗೆ ತುಸು ಗಾಬರಿಯಾದರೂ ಕ್ಷಣದಲ್ಲಿ ಸಾವರಿಸಿಕೊಂಡು ರೀ ಏನು ಮಾಡ್ತಿದ್ದೀರಾ, ಪ್ಲೀಸ್ ಬಿಡಿ ಎಂದರೆ ಪಟ್ಟನೆ ಅವಳಿಂದ ದೂರ ಸರಿದವನು ಏನು ಹೇಳ್ದೆ ನೀನು ಅಂದ. ದೂರ ಸರೀರಿ ಅಂದೆ ಅಂದಳು. ಅದಕ್ಕಿಂತ ಮೊದಲು ಅಂದ ರೀ ಎಂದವಳ ಅದರಗಳನ್ನು ತನ್ನದರಗಳಿಂದ ಬಂಧಿಸಿದರೆ ಅವನಿಗೆ ಸಹಕರಿಸುತ್ತಾ ನಿಧಾನಕ್ಕೆ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿ ಸೋತವಳು ಜೀವ ಪ್ಲೀಸ್ ಬಿಡು, ಬಟ್ಟೆ ಬದಲಾಯಿಸಿ ಬರ್ತೀನಿ, ಒಂದು ನಿಮಿಷ ಅಂತ ದೂರ ಸರಿದು ಹೇಳಿದಾಗ ನಸು ನಕ್ಕವನು ಮಧ್ಯದಲ್ಲಿ ರೀ ಅಂತ ಕರೆದಿದ್ದು ಯಾಕೆ ಎಂದು ಹುಬ್ಬು ಹಾರಿಸಿ ಕೇಳಿದರೆ ಕರಿಬೇಕು ಅನ್ನಿಸ್ತು ಕರೆದೆ. ಹೀಗೇನು ನಿನ್ನನ್ನು ಹಾಗೆ ಕರಿಬಾರ್ದಾ ಎನ್ನುತ್ತಿದ್ದ ಅಂಜಲಿಯ ಸನಿಹ ಹೋದರೆ ಅವನ ಕೈಗೆ ಸಿಗದೆ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಓಡಿದಳು. ಆ ರೂಮಿನ ಬಾಗಿಲಿಗೆ ಹೊರಗಿ ವೈಫಿ, ನನ್ನ ನೀನು ಮೊದಲಿನಂತೆ ಕರಿ, ಈ ರೀ ಗೀ ಎಲ್ಲ ಬೇಡ, ಹಾಗೆಯೇ ಡ್ರೆಸ್ ಚೇಂಜ್ ಮಾಡೋಕೆ ನಾನೇನಾದರೂ ಹೆಲ್ಪ್ ಮಾಡಬೇಕಾ ಎಂದು ಕೇಳಿದ ಕೂಡಲೇ ಕ್ಷಣದಲ್ಲಿ ನಾಚಿದವಳು ಜೀವಾ ಐ ವಿಲ್ ಕಿಲ್ ಯು, ಅದೆಷ್ಟು ಕಾಡಿಸ್ತೀಯೇ ನನ್ನ ಎಂದು ಗದರಿದರೆ ಹೆಂಡ್ತಿ ಅಂತ ಇರೋದು ನೀನೊಬ್ಬಳೇ, ಮುದ್ದು ಮಾಡಿದ್ರೂ ನಿನ್ನನ್ನೇ, ಕಾಡಿಸಿದ್ರು ನಿನ್ನನ್ನೇ ಎನ್ನುವಾಗ ಕುರ್ತಾ ಪೈಜಾಮ ತೊಟ್ಟು ಒದ್ದೆ ಕೂದಲನ್ನು ಹೊರೆಸುತ್ತಾ ಬಾಗಿಲು ತೆರೆದವಳು ಅಲ್ಲೇ ನಿಂತಿರುವವನ ಕೆನ್ನೆಗೆ ಮುತ್ತಿಟ್ಟು ಹೌದು ಆಗಲೇ ಹಸಿವಾಗ್ತಿದೆ ಅಂತಿದ್ದೆ, ಈಗೇನು ತಿಂಡಿ ಬೇಕಾ ಬೇಡವಾ ಎಂದು ಕನ್ನಡಿ ಎದುರು ಹೋಗಿ ಹಣೆಗೆ ಬೊಟ್ಟಿಟ್ಟು ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ನೋಡಿ ಏನು ತಿಂಡಿ ಮಾಡಲಿ ಅಂತ ಅಲ್ಲಿಯೇ ಇದ್ದ ಗಡಿಯಾರದತ್ತ ಕಣ್ಣು ಹಾಯಿಸಿ ಓ ಗಾಡ್ ಟೈಮ್ ನೋಡು, ಊಟದ ಸಮಯ ಆಯಿತು, ನಿನಗೆ ತಿಂಡಿ ಬೇಕಾ, ಬೇಗ ಅಡುಗೆ ಮಾಡ್ತೀನಿ ಊಟ ಮಾಡೋಣ ಎನ್ನುತ್ತಾ ಕೆಳ ಹೋಗಿ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ತಮ್ಮಿಬ್ಬರ ದಾಂಪತ್ಯ ಹೀಗೆಯೇ ಖುಷಿಯಿಂದ ತುಂಬಿರಲಿ ಎಂದು ಬೇಡಿಕೊಂಡು ತಾಳಿಗೆ ಕುಂಕುಮ ಹಚ್ಚಿ ಉಳಿದ ಕುಂಕುಮವನ್ನು ಹಣೆಗಿಟ್ಟು ತಿರುಗಿದರೆ ಅಲ್ಲೇ ನಿಂತಿರುವ ಗಂಡನ ಹಣೆಗೂ ಕುಂಕುಮ ತೆಗೆದು ಹಚ್ಚಿ ಅಡುಗೆ ಕೋಣೆ ಒಳಗಡೆ ಹೋದಳು. ವೈಫಿ, ನೆನ್ನೆ ಆರ್ಡರ್ ಮಾಡಿದ ಊಟದಲ್ಲಿ ಕೆಲವೊಂದು ಉಳಿದಿದೆ, ಫ್ರಿಜ್ಜಲ್ಲಿಟ್ಟಿದ್ದೆ ಅಲ್ವಾ, ಅದನ್ನು ಇಲ್ಲಿಯ ಫ್ರಿಜ್ಜಲ್ಲಿ ತಂದಿಟ್ಟಿದ್ದೀನಿ, ಅದನ್ನೇ ಬಿಸಿ ಮಾಡು, ಆಗಲೇ ನಿನಗೆ ತುಂಬ ಟಯರ್ಡ್ ಆಗಿದೆ, ಪುನಃ ಅಡುಗೆಯೆಲ್ಲ ಬೇಡ, ಹೇಗೂ ಲಕ್ಷ್ಮಿ ಅಕ್ಕ ಬರ್ತಾರಲ್ಲ ಅವರೇ ಬಂದು ಮಾಡಲಿ ಎನ್ನುವಾಗ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ಬಾಗಿಲು ತೆರೆದ ಜೀವ ಎದುರುಗಡೆ ಯೂನಿಫಾರ್ಮ್ ಹಾಕಿರುವ 4 ಮಂದಿಯನ್ನು ನೋಡಿ ಅವರೇನಾದರೂ ಹೇಳುವ ಮೊದಲೇ ಆ ಯೂನಿಫಾರ್ಮ್ ಪರಿಚಯವಿದ್ದ ಕಾರಣ ಒಳ ಕರೆದನು. ಅವರು ಟೆರೇಸ್ ಹತ್ತ ಕ್ಲೀನ್ ಮಾಡಲು ಹೋದರೆ ಅಂಜಲಿ ಅಡುಗೆಯನ್ನು ಮೈಕ್ರೋವೇವ್ ಓವ್ನಲ್ಲಿ ಬಿಸಿ ಮಾಡಿ ತನ್ನವನನ್ನು ಕರೆದಳು. ಇಬ್ಬರು ಇದ್ದ ಊಟ ಮುಗಿಸಿ ಎಲ್ಲ ಕ್ಲೀನ್ ಮಾಡುತ್ತಿರುವಾಗ ಇವೆಂಟ್ಸ್ ಕಂಪನಿಯ ಸಿಬ್ಬಂದಿ ಒಬ್ಬ ಕೆಳಬಂದು ಸರ್ ಎಲ್ಲ ಕ್ಲೀನ್ ಆಗಿದೆ ಎನ್ನುವಾಗ ಉಳಿದವರು ಕಂಪನಿಯ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟವರಿಗೆ ಅಂಜಲಿ ಧನ್ಯವಾದ ಹೇಳಿದಳು. ಪಟ್ಟನೆ ಅವಳಿಗೆ ಏನೋ ನೆನಪಾದಾಗ ಜೀವ ತನ್ನ ಮೊಬೈಲ್ ಎಲ್ಲಿ, ಗಿರಿಧಾಮದಲ್ಲಿ ಏನಾಗಿದೆಯೋ ನೀನು ವಿಚಾರಿಸಿದ್ಯಾ, ನಾನೊಮ್ಮೆ ಆಯೇಷಾ ಬಳಿ ಮಾತಾಡ್ತೀನಿ ಎನ್ನುತ್ತಾ ಮೊಬೈಲ್ ಹುಡುಕುತ್ತಿದ್ದವಳ ಕೈಗೆ ಅವಳ ಮೊಬೈಲ್ ಇಟ್ಟನು.
ವೈಫಿ ಬಿ ಕೂಲ್. ಗಿರಿಧಾಮದ ಸೃಷ್ಟಿಕರ್ತರು ಅಲ್ಲೇ ಇರುವಾಗ ನೀನ್ಯಾಕೆ ಇಷ್ಟು ಟೆನ್ಸ್ ಆಗ್ತಿದ್ದೀಯಾ? ತಾತ ಕಾಲ್ ಮಾಡಿದ್ರು. ಹಾಗೆಯೇ ಡ್ಯಾಡ್ ಬಳಿ ಕೂಡ ಮಾತಾಡಿದೆ. ಆಲ್ ಈಸ್ ಗುಡ್ ಅಲ್ದೆ ನಾಳೆ ನಾವು ಗಿರಿಧಾಮಕ್ಕೆ ಹೋಗ್ತಿದ್ದೀವಲ್ಲ ಅನ್ನುತ್ತಾ ಅವಳನ್ನು ಬಳಸಿ ಹೇಳಿದಾಗ ಆಯಿತೆಂದು ತಲೆಯಾಡಿಸಿದವಳನ್ನು ತನ್ನೆದುರು ನಿಲ್ಲಿಸಿಕೊಂಡನು. ಮತ್ತೆ ವೈಫಿ ಎಂದು ಹುಬ್ಬು ಹಾರಿಸಿ ಕೇಳಿದವನ ಒರೆಸೆಗೆ ನಗುತ್ತಾ ಮತ್ತೇನಿಲ್ಲ ಥ್ಯಾಂಕ್ ಯು ಅನ್ನುತ್ತಾ ಅವನನ್ನು ಬಳಸಿ ಅವನೆದೆಗೆ ಹೊರಗಿದಳು. ಯಾಕೆ ಥ್ಯಾಂಕ್ಸ್ ಅಂತ ಅವಳ ಕೆನ್ನೆಗೆ ಮುತ್ತಿಡುತ್ತಾ ಕೇಳಿದವನ ಪರಿಗೆ ತುಸು ನಾಚುತ್ತಾ ನನ್ನ ಸರ್ಪ್ರೈಸನ್ನು ಮೆಮೊರೇಬಲ್ ಮಾಡಿ ನನ್ನನ್ನು ತುಂಬ ಪ್ರೀತಿಸಿದ್ದಕ್ಕೆ ಅನ್ನುತ್ತಾ ವಾಪಸ್ಸು ಅವನ ಕೆನ್ನೆಗೆ ಮುತ್ತಿಡುತ್ತಾ ಹೇಳಿದಳು. ಅವನೇನಾದರೂ ಹೇಳುವ ಮೊದಲೇ ಅಯ್ಯೋ ನಾನೇನೂ ನೋಡಿಲ್ಲಪ್ಪ ಅನ್ನುವ ಬಾಗಿಲಲ್ಲಿ ಕೇಳಿದ ಲಕ್ಷ್ಮಿಯ ಧ್ವನಿಗೆ ಇಬ್ಬರು ದೂರ ಸರಿದು ನಿಂತು ಕಣ್ಣಿಗೆ ಕೈ ಅಡ್ಡ ಹಿಡಿದಿರುವವಳನ್ನು ನೋಡಿದರು. ಅಕ್ಕ ನೀನಿವತ್ತು ಪಕ್ಕ ಕರಡಿ ಅಂತ ಫಿಕ್ಸ್ ಆಗಿಬಿಟ್ಟೆ ಬಿಡು. ಅಲ್ಲ ಅದೇಗೆ ನಾವು ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಎಂಟ್ರಿ ಕೊಡೋದು ನೀನು? ಅವಳ ಹಿಂದೆ ಬಂದ ಮುತ್ತುವನ್ನು ನೋಡಿ ಏನು ಮುತ್ತು ಬಾವ, ನನ್ನ ಅಕ್ಕನನ್ನು ಸರಿಯಾಗಿ ವಿಚಾರಿಸಿಕೊಳ್ಳಲ್ವ ನೀವು? ಬೇರೆಯವರು ರೊಮ್ಯಾನ್ಸ್ ಮಾಡುವಾಗ ಕದ್ದು ಕದ್ದು ನೋಡ್ತಾಳೆ ಅಂದ ಅವನ ಮಾತಲ್ಲಿದ್ದ ತುಂಟತನಕ್ಕೆ ಅವರಿಬ್ಬರು ನಗುತ್ತಾ ಹೊರಬಂದರು. ರೀ ಹಾಗೆಲ್ಲ ಹೇಳ್ತಾರಾ ಪಾಪ ಅಕ್ಕ ಎಂದ ಮಡದಿಯ ಕೆನ್ನೆಗೆ ಮುತ್ತಿಟ್ಟ ಜೀವ ಹೊರಸೆಗೆ ಎಲ್ಲ ತಬ್ಬಿಬ್ಬಾದರು. ಒಂದು ದಿನ ಹೆಂಡತಿಯನ್ನು ನಿನ್ನ ಹತ್ತಿರ ಬಿಟ್ಟೋಗಿದ್ದಕ್ಕೆ ಇಷ್ಟೆಲ್ಲ ಕೆಟ್ಟು ಹೋಗಿದ್ದೀಯ, ಇನ್ನೆಲ್ಲಾದರೂ ಒಂದು ವಾರ ಇಬ್ಬರನ್ನೇ ಬಿಟ್ಟರೆ ಅನ್ನುತ್ತಾ ಅವನನ್ನು ಮಾತಲ್ಲೇ ಕೆಣಕಿದಳು. ಮದುವೆ ಆಗಿ 1.5 ವರ್ಷ ಸುಮ್ಮನೆ ಇರಲಿಲ್ವ ನಾವು? ಆಗೇನು ಹೇಳದವಳು ಹೀಗ್ಯಾಕೆ ನಮ್ಮನ್ನು ರೇಗಿಸೋದು? ಹಾಂ, 1 ವಾರ ನಮ್ಮಿಬ್ಬರನ್ನು ಜೊತೆಯಲ್ಲಿ ಬಿಟ್ಟರೆ 3 ತಿಂಗಳ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಲ್ವಾ ವೈಫಿ ಎಂದು ಕಣ್ಣು ಮಿಟುಕಿಸಿ ಹೇಳಿದವನತ್ತ ಕೆಂಗಣ್ಣು ಬೀರುತ್ತಾ ಅಂಜಲಿ ರೀ ಎಂದಳು. ಅವನ ಮಾತಿಗೆ ನಗುತ್ತಾ ಇಬ್ಬರು ಹೀಗೆಯೇ ಖುಷಿಯಾಗಿರಿ ಎಂದ ಲಕ್ಷ್ಮಿ ಅಡುಗೆ ಕೋಣೆಯತ್ತ ನಡೆದಳು. ಈ ರೀಗಿ ಹೇಳ್ಬೇಡ ಅಂದಿದ್ದೆ ತಾನೇ, ಜೀವ ಅನ್ನು ಸಾಕು. ಹಾಂ ಮುತ್ತು, ಜಾನಿ ಅಣ್ಣ ಎಲ್ಲಿ? ಡ್ಯಾಡ್ ನಿಮಗೆ ಕಾಲ್ ಮಾಡಿದ್ರಾ ಎಂದು ಕೇಳಿದವನಲ್ಲಿ ಜಾನಿ ಸಂಜೆ ಬರುತ್ತಿರುವುದಾಗಿಯೂ ತಾನು ಈಗಲೇ ಗಿರಿಧಾಮದಿಂದ ಗಂಗಾಧರ್ ಹಾಗೂ ದಿನಕರ್ ಅವರನ್ನು ಕರೆತರಲು ಹೊರಡುವುದಾಗಿ ಮುತ್ತು ಹೇಳಿದನು. ಅವರಿಬ್ಬರು ಮಾತಲ್ಲಿರುವುದನ್ನು ನೋಡಿ ಅಂಜಲಿ ಅಡುಗೆ ಕೋಣೆಗೆ ಹೋದರೆ ಅವಳನ್ನು ಗಮನಿಸಿದ ಲಕ್ಷ್ಮಿ ಅವಳ ಕೆನ್ನೆ ಸವರಿ ನೆಟ್ಟಿಗೆ ಮುರಿದು ಅಂಜಲಿ ಇವತ್ತು ನಿನ್ನಲ್ಲಿ ಮಹಾಲಕ್ಷ್ಮಿ ಕಳೆ ಕಾಣ್ತಿದೆ ಎನ್ನುತ್ತಾ ಲಕ್ಷ್ಮಿ ಖುಷಿ ವ್ಯಕ್ತಪಡಿಸಿದಳು. ಅವಳನ್ನು ಲಘುವಾಗಿ ತಬ್ಬಿ ಥ್ಯಾಂಕ್ಸ್ ಅಕ್ಕ ಎಂದು ಹೇಳಿದವಳ ಖುಷಿ ನೋಡಿ ಮನಸ್ಸಲ್ಲೇ ದಾಮಿನಿಯಮ್ಮ ಈ ಕ್ಷಣ ನೀವಿರಬೇಕಿತ್ತು ಎಂದುಕೊಂಡ ಲಕ್ಷ್ಮಿ ಕಂಗಳು ತೇವವಾಗಿದ್ದವು. ತಕ್ಷಣ ತಲೆಕೊಡವಿ 1 ನಿಮಿಷ ಅಂಜಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು 5 ನಿಮಿಷದಲ್ಲಿ ಏನೋ ತಯಾರು ಮಾಡಿ ಲೋಟಕ್ಕೆ ಅದರ ನೀರನ್ನು ಸೋಸಿ ತಗೋ, ಸ್ವಲ್ಪ ಆರಾಮವಾಗುತ್ತೆ. ಇದು ಕಷಾಯ. ನಮ್ಮ ಊರಲ್ಲೆಲ್ಲ ಮದುವೆಯಾಗಿ ಮೊದಲ ರಾತ್ರಿ ಆದ ಬಳಿಕ ಹೆಣ್ಣಿನ ಮೈ ನೋವನ್ನು ಕಡಿಮೆ ಮಾಡಲು ಇದನ್ನು ಕೊಡ್ತಾರೆ. ನೀನೀಗ ಸ್ವಲ್ಪ ಕುಡಿದು ಮಲಗು ಅಂತ ಸ್ವಂತ ತಂಗಿಯ ಹಾಗೆ ತನ್ನನ್ನು ಕಾಳಜಿ ಮಾಡಿದ ರೀತಿಗೆ ಹಾಗೂ ತನ್ನ ಮೊಗ ನೋಡಿಯೇ ನಿನ್ನೆ ಏನು ನಡೆದಿರಬಹುದು ಎಂದು ಊಹಿಸಿದ ಲಕ್ಷ್ಮಿಯ ಪ್ರೀತಿಗೆ ಅಂಜಲಿಯ ಕಂಗಳಲ್ಲಿ ತೆಳುವಾದ ನೀರಿನ ಪೊರೆ ಆವರಿಸಿತ್ತು. ಭಾವುಕಳಾಗಿ ಲಕ್ಷ್ಮಿಯನ್ನು ತಬ್ಬಿಕೊಂಡು ಅವಳಿಗೆ ಧನ್ಯವಾದ ಹೇಳಿದ ಅಂಜಲಿ ಅವಳ ಊರಿನ ಬಗ್ಗೆ ವಿಚಾರಿಸುತ್ತಾ ಲೋಟದಲ್ಲಿದ್ದ ಕಷಾಯ ಕುಡಿಯುತ್ತಿದ್ದರೆ ಒಮ್ಮೆಲೆ ಮೌನ ತಾಳಿದ ಲಕ್ಷ್ಮಿ ಅಕ್ಕನ ಕಂಗಳಲ್ಲಿ ನೀರನ್ನು ನೋಡಿದಳು. ಅಕ್ಕ ಏನಾಯ್ತು, ಯಾಕೀ ಅಳು ಎಂದು ಗಾಬರಿಯಲ್ಲಿ ಕೇಳಿದ ಕೂಡಲೇ ಕಣ್ಣೀರು ಒರೆಸಿಕೊಂಡ ಲಕ್ಷ್ಮಿ ಏನಿಲ್ಲ, ಹೀಗೆ ಏನೋ ನೆನೆಸಿಕೊಂಡೆ ಅಂತ ಮಾತು ತೇಲಿಸಿದವಳ ಎದುರುಗಡೆ ಹೋದಳು. ಮನೆಯಲ್ಲಿ ಪುನಃ ಮಗು ವಿಷಯಕ್ಕೆ ಜಗಳ ಮಾಡಿದ್ರಾ? ನೀವು ಮುತ್ತು ಬಾವ ಖುಷಿಯಲ್ಲಿದ್ದೀರಾ ಅಂದಮೇಲೆ ಮನೆಯವರ ಮಾತಿನ ಕಡೆ ಗಮನ ಯಾಕೆ ಕೊಡ್ತೀರಾ? ಅಕ್ಕ ತುಂಬ ಯೋಚನೆ ಮಾಡಬೇಡಿ, ಮದುವೆಯಾಗಿ 10-20 ವರ್ಷ ಆದಮೇಲೂ ಪ್ರೆಗ್ನೆಂಟ್ ಆದವರು ಇದ್ದಾರೆ. ಇಂದಲ್ಲ ನಾಳೆ ನಿಮ್ಮ ಮಡಿಲನ್ನು ಆ ಭಗವಂತ ತುಂಬುತ್ತಾನೆ. ಸುಮ್ಮನೆ ಆ ವಿಷಯವನ್ನು ಯೋಚನೆ ಮಾಡಿಕೊಂಡು ಕೊರಗ್ತಾ ಕೂರಬಾರ್ದು ಎಂದು ಮೃದುವಾಗಿ ಅವಳನ್ನು ಆಲಿಂಗಿಸಿದಳು. ತಕ್ಷಣ ಕಣ್ಣೀರು ಒರೆಸಿಕೊಂಡ ಲಕ್ಷ್ಮಿ ನಿನಗೆ ಇದೆಲ್ಲ ಯಾರು ತಮ್ಮಯ್ಯ ಹೇಳಿದ್ದಾ ಅಂದಳು.
ಆಗುತ್ತಿರುವ ದುಃಖ ತಡೆದು ಸಂಜೆಯ ಅಡುಗೆಗೆ ಅಣಿ ಮಾಡುವತ್ತ ಹೋದಳು. ಹ್ಞೂ, ನಿಮ್ಮ ತಮ್ಮಯ್ಯನೇ ಹೇಳಿದ್ದು. ಹೀಗೆ ನಿಮ್ಮ ಬಗ್ಗೆ ಮಾತನಾಡುವಾಗ ಮಕ್ಕಳ ವಿಷಯ ಬಂತು. ಆಗ ಹೀಗೀಗೆ ಅಂತ ಹೇಳಿದ. ಅಲ್ಲ ಅಕ್ಕ, ನಿಮ್ಮಿಬ್ಬರಲ್ಲೂ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಯಾಕೆ ಹೀಗಾಗ್ತಿದೆ ಅಂತ ಕೇಳುತ್ತಾ ಲಕ್ಷ್ಮಿಗೆ ಸಹಾಯ ಮಾಡುತ್ತಾ ಅಂಜಲಿ ಎಲ್ಲವನ್ನೂ ಎತ್ತಿಡುತ್ತಿದ್ದಳು. ಗೊತ್ತಿಲ್ಲ ಅಂಜಲಿ, ಈ ಮನೆಯಲ್ಲಿರುವವರೆಗೂ ನನಗೆ ಮಗುವಾಗಿಲ್ಲ ಅನ್ನೋ ನೋವು ನನ್ನನ್ನು ಕಾಡೋಲ್ಲ. ಯಾಕಂದರೆ 1 ವರ್ಷದ ಪುಟಾಣಿ ಜೀವನನ್ನು ನನ್ನ ಕೈಗಿಟ್ಟು ದಾಮಿನಿಯಮ್ಮ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಇವನನ್ನು ನೀನು ನೋಡ್ಕೋಬೇಕು ಅಂದಿದ್ರು. ಆಗ ನನಗೆ ವಯಸ್ಸು 18 ಅಷ್ಟೆ. ನನ್ನ ದಿನಚರಿ ಜೀವ ಜೊತೆ ಶುರುವಾಗಿ ಅವನೊಂದಿಗೆ ಮುಗಿಯುತ್ತಿತ್ತು. ಜೀವನಿಗೆ 5 ವರ್ಷ ತುಂಬಿದ ಮೇಲೆ ನನ್ನ ಮತ್ತು ಮುತ್ತುವಿನ ಪ್ರೀತಿಯ ಬಗ್ಗೆ ತಿಳಿದ ಅಮ್ಮವರು ಊರಲ್ಲೇ ನಮ್ಮ ಮದುವೆ ಮಾಡಿಸಿದರು. ಮದುವೆಯಾದ ವರ್ಷಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಚೆಕಪ್ಗೆ ಹೋದಾಗ ಎಲ್ಲ ನಾರ್ಮಲ್ ಅಂತಿತ್ತು. ಅಮ್ಮವರು ಬೇರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಯಾವ ಕೆಲಸವನ್ನು ಮಾಡೋಕೆ ಬಿಡ್ತಿರ್ಲಿಲ್ಲ. ನನ್ನ ಜಾಗಕ್ಕೆ ಬೇರೊಂದು ಹುಡುಗಿಯನ್ನು ತಂದಿಟ್ಟು ನನ್ನನ್ನು ಕೂಡ ಇಲ್ಲೇ ಇರಿಸಿಕೊಂಡಿದ್ದರು. 4 ತಿಂಗಳು ತುಂಬಿದಾಗ ಅದೇನಾಯ್ತೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ನೋವಿನ ಜೊತೆ ಬ್ಲೀಡಿಂಗ್ ಶುರುವಾಯಿತು. ತಕ್ಷಣ ಆಸ್ಪತ್ರೆಗೆ ಹೋದರೆ ಅನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ ಲಕ್ಷ್ಮಿಯನ್ನು ಹಿಡಿದ ಅಂಜಲಿ ಸಂತೈಸಿದಳು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.